ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೀಡರ್ಸ್ ಪರ್ಸೆಪ್ಷನ್. ಇವತ್ತಿನ ಈ ಎಪಿಸೋಡಿನ ವಿಷಯ ನಂಬಿಕೆ. ನಮ್ಮ ಆಲೋಚನೆಗಳನ್ನು ನಿಜರೂಪಕ್ಕೆ ತರುವ ಸಾಧನೆಯ ಹಾದಿಯಲ್ಲಿ ಆಸೆ ಮೊದಲನೆಯ ಸ್ಟೆಪ್ ಆಗಿದ್ದರೆ, ನಂಬಿಕೆ ಅನ್ನೋದು ಎಷ್ಟು ಮಹತ್ವಪೂರ್ಣ ಪಾತ್ರ ವಹಿಸುತ್ತೆ ಮತ್ತು ಆ ನಂಬಿಕೆನ ನಮ್ಮೊಳಗೆ ಹೇಗೆ ಬೆಳೆಸಬಹುದು ಎಂಬ ವಿಷಯವನ್ನು ನಪೋಲಿಯನ್ ಹಿಲ್ರವರು ಥಿಂಕ್ ಆ್ಯಂಡ್ ಗ್ರೋ ರಿಚ್ ಪುಸ್ತಕದ ಚಾಪ್ಟರ್ 3ನಲ್ಲಿ ಹೇಳಿದ್ದಾರೆ. ಈ ವಿಷಯನ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಹಿಂದಿನ ಎಪಿಸೋಡ್ನಲ್ಲಿ ನಮ್ಮ ಮೈಂಡ್ಸೆಟ್ನ ಕಂಟ್ರೋಲ್ ಅಥವಾ ಮಾಸ್ಟರ್ ಮಾಡುವಂತಹ 5 ಪ್ರಾಕ್ಟಿಕಲ್ ಸ್ಟೆಪ್ಸ್ ಯಾವುದು ಅಂತ ಹೇಳಿದ್ದಾರೆ ಅನ್ನೋ ಸಣ್ಣ ತುಣುಕನ್ನ ನೋಡಿ ಬರೋಣ ಬನ್ನಿ. ಸ್ಟೆಪ್: ಡೆಫಿನೆಟ್ ಗೋಲ್, ನಿಖರವಾದ ಆಸೆ. ಉದಾಹರಣೆಗೆ, ನಾನು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅನ್ನುವುದಕ್ಕಿಂತ ತಿಂಗಳಿಗೆ 4.5 ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನೋದೇ ನಿಖರವಾದ ಆಸೆ. ಎರಡನೆಯ ಸ್ಟೆಪ್, ಆ ಆಸೆಗೆ ನಿಖರವಾದ ಉದ್ದೇಶವನ್ನು ಕೊಡಬೇಕು, ಅಂದರೆ ಡೆಫಿನೆಟ್ ಪರ್ಪಸ್. ಉದಾಹರಣೆಗೆ, ನಾನು 4.5 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ ಮೇಲೆ ಆ ದುಡ್ಡಿಂದ ನಾನು ಏನು ಮಾಡಬಹುದು, ಏನು ಮಾಡಬೇಕು. ಉದಾಹರಣೆಗೆ, ಕಾರ್ ತಗೋಬೇಕು, ಫಾರಿನ್ ಟ್ರಿಪ್ ಹೋಗಬೇಕು, ಏನಾದರೂ ಆಗಿರಬೇಕು. ಅದಕ್ಕೊಂದು ನಿಖರವಾದ ಉದ್ದೇಶವನ್ನು ಕೊಡಬೇಕು. ಮೂರನೆಯ ಸ್ಟೆಪ್, ನಿಮ್ಮ ಆಸೆ ಮತ್ತು ಉದ್ದೇಶ ಪೂರ್ಣವಾಗಬೇಕಾದರೆ ಒಂದು ಅವಧಿನ ಕೊಡಬೇಕು, ಒಂದು ಅವಧಿನ ನಿಶ್ಚಯ ಮಾಡಬೇಕು. ಉದಾಹರಣೆಗೆ, ನಾನು 4.5 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಆ ದುಡ್ಡು ಬಂದ ಮೇಲೆ ಫಾರಿನ್ ಟ್ರಿಪ್ ಹೋಗ್ತೀನಿ, ಅದು ಸೆಪ್ಟೆಂಬರ್ 2025 ಒಳಗೆ ಅನ್ನುವಂತಹ ಒಂದು ನಿಖರವಾದ ಅವಧಿನ ಆ ನಿಮ್ಮ ಉದ್ದೇಶಕ್ಕೆ ಕೊಡಬೇಕು. ನಾಲ್ಕನೇ ಸ್ಟೆಪ್, ನೀವು ಅಂದುಕೊಂಡ ಆಸೆ ಮತ್ತು ಉದ್ದೇಶ ಇಂತಹ ಅವಧಿಯಲ್ಲಿ ಪೂರ್ಣವಾಗಬೇಕಾದರೆ ಅದಕ್ಕೆ ನೀವು ಯಾವ ಆ್ಯಕ್ಷನ್ ತಗೋಬೇಕು ಅನ್ನೋದನ್ನು ಪೂರ್ತಿಯಾಗಿ ಪ್ಲ್ಯಾನ್ ಮಾಡಬೇಕು. ಐದನೇ ಸ್ಟೆಪ್, ಈ ಎಂಟೈರ್ ಡೀಟೇಲ್ಡ್ ಪ್ಲ್ಯಾನ್, ನಿಮ್ಮ ಆಸೆ, ನಿಮ್ಮ ಉದ್ದೇಶ, ನಿಮ್ಮ ಅವಧಿ ಎಲ್ಲವನ್ನು ಪುಸ್ತಕದಲ್ಲಿ ಬರೀಬೇಕು. ರೈಟ್ ಇಟ್ ಇನ್ ಡೀಟೇಲ್. ಆರನೇ ಸ್ಟೆಪ್, ಪ್ರತಿ ಬೆಳಗ್ಗೆ ಮತ್ತು ಸಂಜೆ ಮಲಗುವ ಮುನ್ನ ಈ ಒಂದು ನಿಮ್ಮ ಆಸೆ, ಉದ್ದೇಶ, ಅವಧಿ ಪ್ಲ್ಯಾನ್ಗಳನ್ನು ಜೋರಾಗಿ ಓದಬೇಕು. ಇಷ್ಟು ಸ್ಟೆಪ್ಗಳನ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನಿಜರೂಪಕ್ಕೆ ತರುವ ಹಾದಿಯಲ್ಲಿ ನಿಮ್ಮ ಮೈಂಡ್ಸೆಟ್ನ ಸ್ಥಿರವಾಗಿ ಹಿಡಿದಿಟ್ಟುಕೊಳ್ಳೋದ್ರಲ್ಲಿ ಈ ಸ್ಟೆಪ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಬನ್ನಿ ಈಗ ನಂಬಿಕೆ ಅನ್ನೋ ವಿಷಯದ ಬಗ್ಗೆ ಚಾಪ್ಟರ್ 3ರಲ್ಲಿ ಏನಂತ ಹೇಳಿದ್ದಾರೆ ಅಂತ ನೋಡೋಣ. ನಂಬಿಕೆ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ. ನಿಮ್ಮೆಲ್ಲರಿಗೂ ಈ ಅನುಭವವಾಗಿರುತ್ತೆ ಅಲ್ವಾ? ನಮ್ಮ ದಿನನಿತ್ಯ ಜೀವನದಲ್ಲಿ ಆಫೀಸ್ ಕೆಲಸನೇ ಆಗಿರ್ಬೋದು, ಮನೆ ಕೆಲಸನೇ ಆಗಿರ್ಬೋದು, ನಾವು ಯಾವಾಗ ಈ ಕೆಲಸ ನಮ್ಮ ಕೈಲಿ ಮಾಡಬಹುದು ಅಂತ ನಂಬಿಕೆಯಿಂದ ಇರ್ತೀವೋ ಆವತ್ತು ಮಾತ್ರ ಆ ಕೆಲಸ ಪೂರ್ಣವಾಗೋದು. ನೋಡ್ತಿದ್ದೀರಲ್ಲ ಈ ಸ್ಕ್ರೀನ್ ಮೇಲೆ, ಫೇತ್ ಇಸ್ ಎಸೆನ್ಷಿಯಲ್ ಟು ಟ್ರಾನ್ಸ್ಫಾರ್ಮ್ ಡಿಸೈರ್ಸ್ ಇನ್ ಟು ರಿಯಾಲಿಟಿ. When an individual combines faith with desire, it strengthens the belief that the desired outcome is achievable. This conviction leads to persistent action, which ultimately brings success ಅಂತ ಚಾಪ್ಟರ್ 3ನಲ್ಲಿ ಹೇಳಿದ್ದಾರೆ. ನನಗಂತೂ ಚಾಪ್ಟರ್ 3 ಓದಿದ ಮೇಲೆ ಅರ್ಥವಾಗಿದ್ದು, ನಂಬಿಕೆ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ಒಂದು ಅಸ್ತ್ರವಿದ್ದ ಹಾಗೆ, ಅಂದರೆ ಒಂದು ವೆಪನ್ ಇದ್ದ ಹಾಗೆ. ಒಬ್ಬ ವ್ಯಕ್ತಿ ಯಾವಾಗ ತನ್ನ ಆಸೆನ ನಂಬಿಕೆ ಜೊತೆ ಜೋಡಿಸ್ತಾನೋ ಆಗ ನಂಬಿಕೆನೇ ಸಾಧನೆಗೆ ದಾರಿ ಮಾಡಿಕೊಡುತ್ತೆ. ಈ ವಿಷಯವಾಗಿ ಕೆಲವು ಸಾಧಕರ ಉದಾಹರಣೆಯನ್ನು ನೀಡಿದ್ದಾರೆ. ಆದರೆ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಉದಾಹರಣೆ ಈ ಚಾಪ್ಟರ್ನಲ್ಲಿರೋದು ಫಾದರ್ ಆಫ್ ಅವರ್ ನೇಷನ್ ಎಂದು ಕರೆಸಿಕೊಳ್ಳುವಂತಹ ಮಹಾತ್ಮ ಗಾಂಧೀಜಿಯವರ ಉದಾಹರಣೆ. ಇಡೀ ದೇಶನೇ ನಾನ್ ವೈಲೆನ್ಸಿಂದನೇ ಫ್ರೀಡಮ್ ಸಿಗೋದು ಅಂತ ಅಂದ್ಕೊಂಡಿದ್ದಾಗ ಗಾಂಧೀಜಿಯವರು ಅಹಿಂಸಾ ತತ್ವನ ದೃಢವಾಗಿ ನಂಬಿದ್ರು. ಆ ನಂಬಿಕೆಯಿಂದನೇ 200 ಮಿಲಿಯನ್ ಪೀಪಲ್ನ ಮೈಂಡ್ಸೆಟ್ನ ಒಂದುಗೂಡಿಸಿದ್ರು. ಯಾವ ಮಿಲಿಟರಿ ಪವರ್ ಕೂಡ ಮಾಡೋಕ್ಕೆ ಆಗದೇ ಇರುವಂತಹ ಸಾಧನೆನ ನಮ್ಮ ಮಹಾತ್ಮ ಗಾಂಧೀಜಿಯವರು ಮಾಡಿದರು. ಇದಕ್ಕಿಂತ ಯಾವ ಪ್ರಾಕ್ಟಿಕಲ್ ಉದಾಹರಣೆ ಬೇಕು ನಮಗೆ ಅಲ್ವಾ? ಕೆಲವೊಂದು ರೈಟಿಂಗ್ಸ್ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ಇದಕ್ಕೆ ತುಂಬ ಆ್ಯಪ್ಟ್ ಆದಂತಹ ರೈಟಿಂಗ್ಸ್ ಅಂತಲೇ ನನಗನ್ನಿಸ್ತು, ತುಂಬ ಸೂಕ್ತವಾದಂತಹ ರೈಟಿಂಗ್ ಅಂತ ಅನ್ನಿಸ್ತು. Faith is state of mind which may be induced or created by affirmation or repeated instructions to the subconscious mind, through the principle called autosuggestion.
Let's talk about autosuggestion in our next episode.